ಕಾಂಗ್ರೆಸ್ ನಾಯಕ ಪವನ್ ಖೇರಾಗೆ ಚುನಾವಣಾ ಆಯೋಗ ನೋಟಿಸ್ ಅನ್ನು ಕೊಟ್ಟಿದೆ. 2 ಮತದಾರರ ಗುರುತಿನ ಚೀಟಿ ಹೊಂದಿರತಕ್ಕಂತ ಹಿನ್ನೆಲೆಯಲ್ಲಿ ಈ ನೋಟಿಸ್ ಹೋಗಿದೆ. ಪವನ್ ಖೇರಾ ಹೆಸರಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟರ್ ಐಡಿ ಇತ್ತು. ಈ ಬಗ್ಗೆ ಬಿಜೆಪಿ ನಾಯಕರು ದಾಖಲೆಯನ್ನು ಬಿಡುಗಡೆ ಮಾಡಿದ್ರು, ವ್ಯಂಗ್ಯವಾಡಿದ್ರು. ನವದೆಹಲಿ ಮತ್ತು ಜಂಗ್ಪುರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ವೋಟರ್ ಐಡಿ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ವೋಟರ್ ಐಡಿಯ ಬಗ್ಗೆ ಬಿಜೆಪಿ ಪೋಸ್ಟ್ ಹಾಕಿತ್ತು. ಬಿಜೆಪಿ ಪೋಸ್ಟ್ ಹಾಕಿದ ಕೆಲವು ಗಂಟೆಗಳಲ್ಲಿ ಪವನ್ ಖೇರಾಗೆ ನೋಟಿಸ್ ಹೋಯಿತು. ಈ ಬಗ್ಗೆ ಪ್ರತಿಕ್ರಿಯಿಸಿ ಚುನಾವಣಾ ಆಯೋಗದ ವಿರುದ್ಧ ಖೇರಾ ವ್ಯಂಗ್ಯವಾಡಿದ್ದಾರೆ. ಆಯೋಗ ಎಲ್ಲ ವಿಷಯಗಳಲ್ಲೂ ಇದೇ ರೀತಿ ಅರ್ಜೆನ್ಸಿ ತೋರಿಸ್ಬಿಟ್ರೆ ಚೆನ್ನಾಗಿರುತ್ತೆ, ತುಂಬ ಅರ್ಜೆಂಟ್ ಇಂಥ ಕೆಲಸವನ್ನು ಇವರು ಮಾಡ್ತಾರೆ ಅಂತ ಹೇಳಿ ಚುನಾವಣಾ ಆಯೋಗದ ವಿರುದ್ಧವಾಗಿ ಪವನ್ ಖೇರಾ ಆಕ್ರೋಶ ಹೊರಹಾಕಿದ್ದಾರೆ. तो कांग्रेस पार्टी यही तो बातें कर रही है, यही सवाल तो हम उठा रहे हैं चुनाव आयोग की प्रक्रिया को, चुनाव आयोग की कार्यशैली को लेकर। गोली अनुराग ठाकुर हो या अमित मालवीय हो, चलाने की कोशिश करते हैं कांग्रेस पे, लग जाती है वो फिर से चुनाव आयोग को। हम भी चुनाव आयोग से ये जानना चाहते हैं, नंबर 1 ये लिस्ट तमाम बीजेपी वालों के पास है और चुनाव आयोग के पास है। कांग्रेस मांगती रह जाती है, हमें मिलती नहीं। हमें बीजेपी से मालूम पड़ता है कि हमारे नाम कहां कहां है। अब बताइए, मैं ये जानना चाहता हूं चुनाव आयोग से, ज्ञानेश गुप्ता से, कि मेरे नाम पे नई दिल्ली विधानसभा में किससे वोट करवा रहे हैं। मैं ये जानना चाहता हूं, मुझे सीसीटीवी फुटेज चाहिए वहां की, ये मेरा नाम वहां अब तक क्यों है। मैं 2016 में वहां से शिफ्ट किया, तब मैंने नाम कटवाने की पूरी प्रक्रिया जो थी वो पालन किया उसका, अभी तक नाम क्यों है। इसी बात को राहुल गांधी 7 अगस्त से आज तक चुनौती दे रहे हैं कि ये चल क्या रहा है चुनाव आयोग में। ये तो चलिए मेरा नाम है तो मेरा नाम, मुझे लगता है, उम्मीद है कि दुरुपयोग कोई नहीं कर पाएगा भाजपा का आदमी। ಇಲ್ಲಿ ಪವನ್ ಖೇರಾ ಕೇಳ್ತಾ ಇದ್ದಾರೆ, ನನ್ನ ಒಂದು ವೋಟರ್ ಐಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಮಾತಾಡ್ತಾ ಇದ್ದಾರೆ. ಈ ಲಿಸ್ಟು ಬಿಜೆಪಿಯವ್ರ ಹತ್ರ ಮತ್ತು ಚುನಾವಣಾ ಆಯೋಗದ ಅವರ ಹತ್ರ ಮಾತ್ರ ಇದೆ ಈ ಒಂದು ಲಿಸ್ಟು. ಇದನ್ನು ಕಾಂಗ್ರೆಸ್ನವರು ಈ ಪಟ್ಟಿ ಕೊಡರಪ್ಪ ಅಂತ ಹೇಳಿದ್ರೆ ಇವ್ರು ಕೊಡೋದೇ ಇಲ್ಲ. ಇದು ಒಂದು ವಿಚಾರ. ನಾನು 2016 ಸುಮಾರಲ್ಲೇ ನನ್ನ ಈ ಒಂದು ಭಾಗದ ಮತದಾರರ ಪತ್ರಪಟ್ಟಿಯಲ್ಲಿ ಹೆಸರಿತ್ತೋ ಅದನ್ನು ತೆಗೆದು ಹಾಕಿ ಅಂತ ನಾನು ಹೇಳಿದ್ರು ಕೂಡ ಇಲ್ಲಿವರೆಗೆ ಇವ್ರು ಯಾಕೆ ತೆಗೆದು ಹಾಕಿಲ್ಲ. ನಾನು ಇನ್ನೊಂದು ಉತ್ತರವನ್ನು ಹೇಳಿ, ಚುನಾವಣಾ ಆಯೋಗ ನನ್ನ ಹೆಸರಲ್ಲಿ ಅಲ್ಲಿ ಯಾರು ವೋಟ್ ಮಾಡ್ತಾ ಇದ್ದಾರೆ ಇದು ನನಗೆ ಗೊತ್ತಾಗಬೇಕು, ಇದು ನನ್ನ ಹಕ್ಕಿನ ಉಲ್ಲಂಘನೆ. ಜೊತೆಗೆ CCTV ಫುಟೇಜ್ ಕೊಡಲಿ ಚುನಾವಣೆಗಳದ್ದು, ಹಾಗಾದ್ರೆ ಗೊತ್ತಾಗುತ್ತಲ್ಲ ನನ್ನ ಹೆಸರಲ್ಲಿ ಯಾರು ಬಂದು ವೋಟ್ ಹಾಕ್ತಿದ್ದಾರೆ ಅಂತ ಹೇಳಿ. ಇದು ಯಾವುದಕ್ಕೂ ಆಯೋಗದ ಬಗ್ಗೆ ಉತ್ತರ ಇಲ್ಲ. ಇದನ್ನೇ ಕಾಂಗ್ರೆಸ್ನವರು ಕೇಳ್ತಾ ಇರೋದು ಅಂತ ಹೇಳಿ ಪವನ್ ಖೇರಾ ಉತ್ತರ ಕೊಟ್ಟಿದ್ದಾರೆ.